ನಿಮ್ಮ ಸಬ್ಸ್ಕ್ರೈಬರ್ಗಳಿಗೆ ನಿಯತಿ ಕೊಡಿ, ಇಲ್ಲ ಅಂದರೆ ತುಂಬ ಕಷ್ಟ ಇದೆ. ರಾಜ್ಯದ ಸಮಾಜ ಸೇವಕರಾಗಿದ್ದರೆ, ಸಮಾಜ ಬಗ್ಗೆ ಒಳಿತು ಮಾಡಂಗಿದ್ದರೆ, ನೀವು ಸಮಾಜದ ಬಗ್ಗೆ ಸಮಾಜಕ್ಕೆ ನಮ್ಮ ಕಾನೂನು ಮೂಲಕ ಹೇಗೆ ಹೋರಾಡಬೇಕು ಹಾಗೆ ಹೋರಾಡಬೇಕು. ನೀವು ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಹೇಗೆ ಪ್ರಚಾರ ಮಾಡಬೇಕು ಅವೇರ್ನೆಸ್ಗಳನ್ನ ಹಾಗೆ ಪ್ರಚಾರ ಮಾಡಿ. ಒಬ್ಬರನ್ನ ನಿಂದಿಸಿ ಒಬ್ಬರನ್ನ ಬೈದು ಪ್ರಚಾರ ಮಾಡಿದ್ರೆ ಅದು ನಿಮಗೆ ಫಲ ಸಿಗುತ್ತೆ ಅಂದರೆ ಅದು ತಪ್ಪು. ಅಬ್ಜೆಕ್ಷನ್ಗಳು ಕೋರ್ಟಲ್ಲಿ ಹಾಕಬೇಕು, ಸರ್ಕಾರಕ್ಕೆ ಮಾಹಿತಿಗಳು ತಿಳಿಸ್ಬೇಕು. ನೀವು ಪಾಸ್ ಮಾಡಿರುವ ಗೆಜೆಟಲ್ಲಿ ತಪ್ಪುಗಳಿದೆ, ಅದನ್ನು ತಿದ್ದುಪಡಿ ಮಾಡಿ ಈ ಕೂಡಲೇ ರದ್ದು ಮಾಡಿ ಅಂತ ಸರ್ಕಾರಕ್ಕೆ ಹೇಳಬೇಕೇ ಹೊರತು ಸೋಷಿಯಲ್ ಮೀಡಿಯಲ್ಲಿ ಪಬ್ಲಿಸಿಟಿ ಮಾಡುವ ಪ್ರಮೋಟರ್ಗಳಾಗಲಿ ಇಲ್ಲ ನಮ್ಮ ಫಿಲ್ಮ್ ಸ್ಟಾರ್ಗಳಾಗಲಿ ಯಾರಿಗೆ ಹೇಳಿದ್ರು ಪ್ರಯೋಜನ ಇಲ್ಲ. ಲಾಸ್ ಆಗಲಿ ಪ್ರಾಫಿಟ್ ಆಗಲಿ ಏನೇ ಬಂದ್ರೂ ನಿಮ್ಮ ಹೊಣೆಗಾರಿಕೆ, ಯಾಕಂದರೆ ಫುಲ್ಲು ರೆಸ್ಪಾನ್ಸಿಬಲ್ ನೀವೇ ತಗೊಂಡಿರ್ತೀರಾ ಅಂತ ಈ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗಳು ಹೇಳೋದು. ಮೊದಲಿಗೆ ಇವತ್ತು ನಾವು ಸ್ಕಿಲ್ ಗೇಮ್ ಅಂದರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಸ್ಕಿಲ್ ಗೇಮ್ ಅಂದರೆ ನಿಮ್ಮ ಬುದ್ಧಿಶಕ್ತಿಯನ್ನು ಲಿಮಿಟಲ್ಲಿ ಇಟ್ಕೊಂಡು ಆಟ ಆಡುವ ಒಂದು ಕ್ರೀಡೆ ಅಥವಾ ಗೇಮ್ ಅಂತಾನೆ ಅಂದ್ಕೊಳ್ಳಿ. ಯಾಕಂದರೆ ಸ್ಕಿಲ್ ಗೇಮ್ ಹೇಳೋದು ಅದೇನೆ. ಸೊ ಈ ಸ್ಕಿಲ್ ಗೇಮ್ ಅನ್ನೋದು ಫಸ್ಟು ನಮ್ಮ ರಾಜ್ಯಕ್ಕೆ ಗೆಜೆಟ್ ಪಾಸ್ ಆಗಿದ್ದು 2017. ಸೊ 2017ರಿಂದ 2022ವರೆಗೂ ಈ ಸ್ಕಿಲ್ ಗೇಮ್ನ ಗೆಜೆಟ್ ಪಾಸ್ ಮಾಡಿದ್ದಾರೆ. ಸೊ ಪಾಸ್ ಆಗಿ 5 ವರ್ಷಗಳು ಮುಗಿತಾ ಇದೆ. ಅರ್ಥ ಮಾಡ್ಕೊಳ್ಳಿ, ಇದು 5ನೇ ವರ್ಷ ಸ್ಕಿಲ್ ಗೇಮು ಗೆಜೆಟ್ ಪಾಸ್ ಆಗಿ. ಸೊ ಹೇಗೆ ನೀವು ಒಂದು ಬ್ಯಾಂಕಲ್ಲಾಗಲಿ ಒಂದು ಶೇರಲ್ಲಾಗಿ ಇನ್ವೆಸ್ಟ್ ಮಾಡುವಾಗ ಸಮ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಪ್ಲೈ ಅಂತ ಹೇಳ್ತಾರೋ, ಅದೇ ಥರನೇ ಈ ಸ್ಕಿಲ್ ಗೇಮಲ್ಲೂ ನಿಮ್ಮ ಟರ್ಮ್ಸ್ ಆ್ಯಂಡ್ ಕಂಡೀಷನ್ನ ನಿಮ್ಮ ಬುದ್ಧಿಶಕ್ತಿ ಇಟ್ಕೊಂಡು ಈ ಗೇಮಲ್ಲಿ ಈ ಕ್ರೀಡೆಯಲ್ಲಿ ಮುಂದುವರಿಸಿ ಅಂತ ಹೇಳೋದು. ಸೊ ಅರ್ಥ ಮಾಡ್ಕೊಂಡವರು, ಇನ್ವೆಸ್ಟ್ ಮಾಡಿದವರು, ಸೊ ಪ್ರಾಫಿಟ್ ತಗೊಂಡವ್ರ ಬಗ್ಗೆ ಯಾರೂ ಮಾತಾಡಲ್ಲ. ಲಾಸ್ ಆದವರು, ಆಮೇಲೆ ಪ್ರಾಬ್ಲಮ್ ಆದವರು ಬೇಸ್ ಇಟ್ಕೊಂಡು ಎಷ್ಟೋ ಜನ ಅದನ್ನು ಲಾಭವಾಗಿ ಪರಿಗಣಿಸಿ ಅದನ್ನು ಯೂಸ್ ಮಾಡ್ಕೊಳ್ಳೋರು ತುಂಬ ಜನ ಇದ್ದಾರೆ. ಸೊ ಅವ್ರ ಬಗ್ಗೆ ನಾವು ಮಾತಾಡಿ ವೇಸ್ಟು. ನನ್ನ ಸಲಹೆ, ನನ್ನ ಮಾಹಿತಿ ಏನಪ್ಪ ಅಂದರೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳಿಸೋದು ಒಂದೇ. ಸೊ ಈಗ ಆಡ್ದವ್ರಾಗಲಿ ಅಥವಾ ಲಾಸ್ ಮಾಡಿದವ್ರಾಗಲಿ ಅಥವಾ ಲಾಭ ಪಡ್ಕೊಂಡವ್ರಾಗಲಿ ಅವ್ರ ಬಗ್ಗೆ ಹೇಳ್ತಾ ಇಲ್ಲ. ಸೊ ಇದನ್ನೇ ಇಟ್ಕೊಂಡು ತುಂಬ ಜನ ತುಂಬ ರೀತಿಯಾಗಿ ಬೇರೆ ತರಹದ ಪ್ರಚಾರಗಳು ಮಾಡ್ತಾ ಇರೋವಾಗ ಸೊ ಅದ್ರ ಬಗ್ಗೆ ಮತ್ತು ಇದರಿಂದ ಏನೇನು ತೊಂದರೆಗಳು, ಏನೇನು ಅನುಕೂಲಗಳು, ಏನೇನು ಅನಾನುಕೂಲಗಳ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡೋಣ ಅಂತಾನೆ ಈ ವಿಡಿಯೋ ಮಾಡ್ತಾ ಇರೋದು. ಇವಾಗ ಸರ್ಕಾರ ಆದೇಶ ಮಾಡಿದ ಮೇಲೇನೆ ಎಲ್ಲ ಪ್ರಮೋಷನ್ಗೆ ಬರೋದು. ಯಾಕಂದರೆ ಒಂದು ಸರ್ಕಾರ ಆದೇಶದ ಆರ್ಡರ್ ಕಾಪಿ ತಗೊಂಡ ಮೇಲೇನೆ, ಅದಕ್ಕೆ ಗೆಜೆಟ್ ಪಾಸ್ ಆದಮೇಲೆ ಅದ್ರ ಬಗ್ಗೆ ಪ್ರಮೋಷನ್ ಮಾಡೋಕ್ಕಾಗೋದು. ಅದರಲ್ಲಿ ತಪ್ಪಿದೆ ಅಥವಾ ಸಂದೇಹ ಕೊಡುವ ಇನ್ಫಾರ್ಮೇಷನ್ಗಳು ರಾಂಗ್ ಇದೆ ಅಂದಾಗ ಸರ್ಕಾರಕ್ಕೆ ತಿಳಿಸುವುದು ನಮ್ಮ ನಾಗರಿಕರ ಕರ್ತವ್ಯ. ಈಗ ಪ್ರಮೋಟ್ ಮಾಡಿದ್ದಾರೆ, ಇದ್ರ ಬಗ್ಗೆ ಸೋಷಿಯಲ್ ಮೀಡಿಯಾಲಾಗಲಿ ಎಲ್ಲ ಕಡೆ ಇನ್ಫಾರ್ಮೇಷನ್ಗಳು ಬರ್ತಾ ಇದೆ. ಅದರಲ್ಲಿ ತುಂಬ ಜನ ಎಫೆಕ್ಟ್ ಆಗ್ತಾ ಇದೆ ಅಂತ ತುಂಬ ಮೀಡಿಯಾಗಳಲ್ಲಿ ಹೇಳಿದ್ದಾರೆ, ತಿಳಿಸಿದ್ದಾರೆ. ಬಟ್ ಯಾಕೆ ಸರ್ಕಾರ ಇನ್ನೂ ಅದಕ್ಕೆ ಅಬ್ಜೆಕ್ಷನ್ ಮಾಡಿಲ್ಲ? ಯಾಕಂದರೆ ಸರ್ಕಾರಕ್ಕೆ ಯಾರು ತಿಳಿಸೇ ಇಲ್ವಲ್ಲ. ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ ಆಗಲಿ ಎಲ್ಲೇ ಆಗಲಿ ಹೇಳೋದು ದೊಡ್ಡದಲ್ಲ, ಅದನ್ನು ಕಾರ್ಯರೂಪಕ್ಕೆ ತರಬೇಕು. ಅಬ್ಜೆಕ್ಷನ್ಗಳು ಕೋರ್ಟಲ್ಲಿ ಹಾಕಬೇಕು, ಸರ್ಕಾರಕ್ಕೆ ಮಾಹಿತಿಗಳು ತಿಳಿಸಬೇಕು. ನೀವು ಪಾಸ್ ಮಾಡಿರುವ ಗೆಜೆಟಲ್ಲಿ ತಪ್ಪುಗಳಿದೆ, ಅದನ್ನು ತಿದ್ದುಪಡಿ ಮಾಡಿ ಈ ಕೂಡಲೇ ರದ್ದು ಮಾಡಿ ಅಂತ ಸರ್ಕಾರಕ್ಕೆ ಹೇಳಬೇಕೇ ಹೊರತು ಸೋಷಿಯಲ್ ಮೀಡಿಯಲ್ಲಿ ಪಬ್ಲಿಸಿಟಿ ಮಾಡುವ ಪ್ರಮೋಟರ್ಗಳಾಗಲಿ ಇಲ್ಲ ನಮ್ಮ ಫಿಲ್ಮ್ ಸ್ಟಾರ್ಗಳಾಗಲಿ ಯಾರಿಗೆ ಹೇಳಿದ್ರು ಪ್ರಯೋಜನ ಇಲ್ಲ. ಥರದ ಈ ಸ್ಕಿಲ್ ಗೇಮ್ಗಳನ್ನು ಪಾಸ್ ಮಾಡಿದ್ದು ನಮ್ಮ ಸರ್ಕಾರ. ಸೊ ನಾವು ಕೋರ್ಟ್ ಮೂಲಕ ಹೋಗಿ ಸರ್ಕಾರಕ್ಕೆ ತಿಳಿಸಬೇಕು, ಈ ಥರದ ಸ್ಕಿಲ್ ಗೇಮ್ಗಳು ನಮ್ಮ ನಾಗರಿಕರಿಗೆ ಎಫೆಕ್ಟ್ ಆಗ್ತಾ ಇದೆ, ಈ ರೀತಿಯಾಗಿ ಎಫೆಕ್ಟ್ ಆಗಿದೆ. ಸೊ ಈ ರೀತಿಯಾಗಿ ಎಫೆಕ್ಟ್ ಆಗಿದ್ದರಿಂದ ಈ ರೀತಿ ಆಗಿದೆ, ಅದಕ್ಕೆ ನಾವು ಎವಿಡೆನ್ಸ್ಗಳನ್ನ ಪ್ರೊಡ್ಯೂಸ್ ಮಾಡಿ ಈ ಕೂಡಲೇ ಇದನ್ನು ರದ್ದು ಮಾಡಿ ಅಂತ ನಾವು ಕೋರ್ಟ್ಗೆ ದಾವೆಯನ್ನು ಮೂಡಿ ಆನಂತರ ಸರ್ಕಾರಕ್ಕೆ ತಿಳಿಸಿ ರದ್ದು ಮಾಡೋದು ಇದು ಕಾನೂನು ರೀತಿಯಾದ ಮಾಹಿತಿಗಳು, ಇನ್ಫಾರ್ಮೇಷನು. ಈ ರೀತಿಯಾಗಿ ನಾವು ಹೋಗಬೇಕೇ ವಿನಃ ಸೋಷಿಯಲ್ ಮೀಡಿಯಾಗಳಲ್ಲಿ ನಾವು ತಿಳಿಸಿ ಈ ಥರ ಒಬ್ಬರ ಮೇಲೆ ಒಬ್ಬರು ಆರೋಪಗಳು ಮಾಡಿದ್ರೆ ಈ ಸ್ಕಿಲ್ ಗೇಮು ಕ್ಲೋಸ್ ಆಗಲ್ಲ. ಒಂದು ಸರ್ಕಾರ ಆದೇಶದ ಮೇಲೇ ಒಂದು ಪ್ರಮೋಷನ್ ಮಾಡಿದ್ದಾರೆ. ಸೊ ನಮ್ಮ ಸರ್ಕಾರ ಒಂದೇ ಈ ಸ್ಕಿಲ್ ಗೇಮ್ ಬಗ್ಗೆ ಆರ್ಡರ್ ಪಾಸ್ ಮಾಡಿಲ್ಲ, ಇದೇ ಥರದ ಹಲವು ರಾಜ್ಯಗಳಲ್ಲಿ ಪಾಸ್ ಮಾಡಿದ್ದಾರೆ. ಹಲವರು ಇದನ್ನೇ ಸೂಚಿಸಿದ್ದಾರೆ, ತಿಳಿಸಿದ್ದಾರೆ, ಆ್ಯಡು ಕೊಟ್ಟಿದ್ದಾರೆ, ಜಾಹೀರಾತನ್ನು ನೀಡಿದ್ದಾರೆ. ಹೇಳಿ ನೀವು ಆಡುತ್ತಿರುವ ಈ ಸ್ಕಿಲ್ ಗೇಮಿಂದ ತೊಂದರೆ ಇದೆ ಅಂತ ದಿನನಿತ್ಯ ಪ್ರಚಾರ ಮಾಡಿ, ದಿನನಿತ್ಯ ಅವೇರ್ನೆಸ್ ಕೊಡಿ. ಈ ಊರಲ್ಲಿ ಈ ಥರ ಪ್ರಾಬ್ಲಮ್ ಆಗಿದೆ, ಸೊ ನೀವು ಆಡಬೇಡಿ, ನೀವು ಇದಕ್ಕೆ ಇದರಾಗಬೇಡಿ ಅಂತ ಈ ಥರದ ಇನ್ಫಾರ್ಮೇಷನ್ಗಳನ್ನ ತಿಳಿಸಿ ವಿನಃ ರಾಜ್ಯದ ಸಮಾಜ ಸೇವಕರಾಗಿದ್ದರೆ, ಸಮಾಜ ಬಗ್ಗೆ ಒಳಿತು ಮಾಡಂಗಿದ್ದರೆ, ನೀವು ಸಮಾಜದ ಬಗ್ಗೆ ಸಮಾಜಕ್ಕೆ ನಮ್ಮ ಕಾನೂನು ಮೂಲಕ ಹೇಗೆ ಹೋರಾಡಬೇಕು ಹಾಗೆ ಹೋರಾಡಬೇಕು. ನೀವು ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಹೇಗೆ ಪ್ರಚಾರ ಮಾಡಬೇಕು ಅವೇರ್ನೆಸ್ಗಳನ್ನ ಹಾಗೆ ಪ್ರಚಾರ ಮಾಡಿ. ಒಬ್ಬರನ್ನ ನಿಂದಿಸಿ ಒಬ್ಬರನ್ನ ಬೈದು
ಪ್ರಚಾರ ಮಾಡಿದ್ರೆ ಅದು ನಿಮಗೆ ಫಲ ಸಿಗುತ್ತೆ ಅಂದರೆ ಅದು ತಪ್ಪು. ಸೊ ನಾನು ಇವತ್ತು ಹೇಳ್ತೀನಿ, ನಾವು ಈ ಪ್ಲಾಟ್ಫಾರ್ಮು ಎಷ್ಟೋ ಜನಕ್ಕೆ ದಾರಿದೀಪ ಆಗಿದೆ, ಎಷ್ಟೋ ಜನಕ್ಕೆ ಎಕ್ಸಾಂಪಲ್ಗಳಾಗಿದೆ, ಎಷ್ಟೋ ಜನ ಪ್ರೇರಣೆಗಳಾಗಿದೆ. ನಾವು ಇಂಥ ಮೀಡಿಯಾಗಳಲ್ಲಿ ಒಂದು ಒಳ್ಳೆ ಸಂದೇಶ ಕೊಡಬೇಕು, ಒಂದು ಇಫೆಕ್ಟಿವ್ ಆಗಿರಬೇಕು, ಒಂದು ಇನ್ಫಾರ್ಮೇಷನ್ ಆಗಿರಬೇಕು ಹೊರತು ಇನ್ನೊಬ್ಬರ ಮೇಲೆ ಟಾರ್ಗೆಟ್ ಮಾಡಿ ಇನ್ನೊಬ್ರದ್ದು ಅವಹೇಳನಗಳ ಮಾತಾಡಿದ್ರೆ ಇದು ತುಂಬ ತಪ್ಪು. ಮುಂದಿನ ದಿನಗಳಲ್ಲಿ ಇವತ್ತು ಹೇಳ್ತಾ ಇದ್ದೀನಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಯಾರ್ಯಾರು ಈ ಚಾನೆಲ್ಗಳಾಗಲಿ ಇನ್ಫಾರ್ಮೇಷನ್ಗಳಾಗಲಿ ತಿಳಿಸೋರಿಗೆ ತುಂಬ ಎಫೆಕ್ಟ್ ಆಗುತ್ತೆ ನಿಮ್ಮ ಒಂದು ಈ ಅವಹೇಳಕರ ಮಾಹಿತಿಯಿಂದ. ಇಷ್ಟೊತ್ತು ನೋಡಿದರೆ ನೀನ್ಯಾರು ಗುರು ಇದನ್ನೆಲ್ಲ ಹೇಳೋಕ್ಕೆ ಅಂತ ನೀವು ಅಂದ್ಕೊಂಡಿದ್ರೆ ಇವತ್ತು ಹೇಳ್ತೀನಿ ಕೇಳಿ, ನಾನು CM. ಯಾಕಂದರೆ ನಮ್ಮ ಉಪ್ಪಿ ಸರ್ ಹೇಳ್ಕೊಟ್ಟವ್ರೆ, ಎಲ್ಲರೂ ಸಿ ಎಮ್ ಅಂದರೆ ಏನಂತ ಗೊತ್ತಿಲ್ಲ ಅಂದರೆ ನಿಮ್ಮ ಸಬ್ಸ್ಕ್ರೈಬರ್ಗಳಿಗೆ ನಿಯತಿ ಕೊಡಿ, ಇಲ್ಲ ಅಂದರೆ ತುಂಬ ಕಷ್ಟ ಇದೆ. ಯಾರು ಅವಹೇಳನ ಪ್ರಚಾರ ಮಾಡ್ತಾ ಇದ್ದಾರೋ ಒಂದು ಕಾಲದಲ್ಲಿ ನಾನು ಅವ್ರ ಫಾಲೋವರ್ ಆಗಿದ್ದೆ, ಯಾಕಂದರೆ ಅವರು ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಕೊಡ್ತಾ ಇದ್ರು. ಬಟ್ ಈ ನಡುವೆ ಒಬ್ಬರನ್ನೇ ಟಾರ್ಗೆಟ್ ಮಾಡಿ ಈ ರೀತಿಯಾಗಿ ಅವಹೇಳನ ಹೇಳೋದು ತುಂಬ ಬೇಜಾರು, ತುಂಬ ಬೇಡ ಬಿಡಿ, ಅದು ಹೇಳೋದು ಬೇಡ.